ಬಿಜೆಪಿಯಲ್ಲಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ವಿಜಯೇಂದ್ರ ಹಾಗೂ ಪ್ರತಾಪ್ ಸಿಂಹ ಅವರ ಭೇಟಿ. ಒಬ್ಬರು ಬಿಜೆಪಿಯ ರಾಜ್ಯಾಧ್ಯಕ್ಷರು, ಮತ್ತೊಬ್ಬರು ಮೈಸೂರಿನ ಮಾಜಿ ಎಂಪಿ. ಇವರಿಬ್ಬರು ಇವತ್ತು ಭೇಟಿಯಾದ್ರಲ್ಲ, ಯಾಕೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಏನು ಉದಯಗಿರಿ ಗಲಭೆ ಆಗಿದೆ, ಗಲಭೆಗೆ ಸಂಬಂಧಪಟ್ಟಂತೆ ಒಂದು ಪ್ರತಿಭಟನೆ ಮಾಡಬೇಕಾಗಿತ್ತು, ಆ ಕಾರಣಕ್ಕೋಸ್ಕರವಾಗಿ ಮೀಟ್ ಆಗಿರಬಹುದು ಅಂತ ಇದೆ. ಆದರೂ ಪ್ರತಾಪ್ ಸಿಂಹ ಇತ್ತೀಚೆಗೆ ಆದ್ಯಂತವಾಗಿ ನಾವು ಗಮನಿಸ್ತಾ ಬರ್ತಿರೋದೇನು ಅಂತ ಹೇಳಿದ್ರೆ, ಜಾಸ್ತಿ ಕಾಣಿಸ್ಕೊಳ್ತಾ ಇರೋದು ಯತ್ನಾಳ್ರ ಕ್ಯಾಂಪ್ನಲ್ಲಿ. ಯತ್ನಾಳ್ರ ಬಣದಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ. ಟಿಕೆಟ್ ತಪ್ಪಿಸಿದ್ರು ಅನ್ನೋ ಕಾರಣಕ್ಕೋ ಬೇರೆ ಕಾರಣಕ್ಕೋ ಯಡಿಯೂರಪ್ಪ ಅವ್ರ ಮೇಲೋ ಅವ್ರ ಫ್ಯಾಮಿಲಿ ಮೇಲೆ ಒಂದು ಅಸಹನೆ ಅಂತೂ ಪ್ರತಾಪ್ ಸಿಂಹ ಅವರಿಗೆ ಇರೋದು ಹಿಂದಿನ ಅವರ ಮಾತುಗಳಿಂದ ಚೆನ್ನಾಗಿ ಗೊತ್ತಾಗುತ್ತೆ. ಯಾರು ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಿ ಟಿ ರವಿ ಅವ್ರನ್ನೂ ಸೇರಿಸ್ಕೊಂಡೆ ಇದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ರವಿ ಅವರು ಮಾತಾಡ್ತಾ ಇದ್ದರು, ಯಡಿಯೂರಪ್ಪ ಅವರ ಅಡುಗೆ ಮನೆಯಲ್ಲೇನು ಟಿಕೆಟ್ ಡಿಸೈಡ್ ಆಗಿಬಿಡಲ್ಲ, ರವಿ ಅವರು ಅಲ್ಲಿ ಸೋಲ್ತಾರೆ, ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟೇ ಸಿಕ್ಕಲಿಲ್ಲ. ಇದೆಲ್ಲ ಆದಮೇಲೆ ಏನು ಪ್ರಶ್ನೆ ಅಂತ ಹೇಳಿದ್ರೆ, ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರು ಪ್ರತಿಪಕ್ಷದ ನಾಯಕರು ಇಬ್ಬರೂ ಕೂಡ ಇವತ್ತು ಅಲ್ಲಿಗೆ ಹೋಗ್ತಾರೆ. ಮೈಸೂರಿಗೆ ಹೋದ ತಕ್ಷಣ ಪ್ರತಾಪ್ ಸಿಂಹ ಓಡೋಡಿ ಬಂದು ಇಲ್ಲಿ ವಿಜೇಂದ್ರ ಅವ್ರನ್ನ ಭೇಟಿ ಮಾಡಿದ್ದು ಅಲ್ಲದೆ ಪಕ್ಕದಲ್ಲೇ ಕೂತ್ಕೊಂಡು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. BJP ಬಂಡಾಯಗಾರರ ಗುಂಪದಲ್ಲಿ ಕಾಣಿಸ್ಕೊಂಡಂಥ ಪ್ರತಾಪ್ ಸಿಂಹ ಯತ್ನಾಳ್ ಟೀಮ್ ಜೊತೆ ಕಾಣಿಸ್ಕೊಂಡಂಥವರು ವಿಜೇಂದ್ರ ಅವ್ರನ್ನ ಯಾಕೆ ಭೇಟಿ ಮಾಡಿದ್ರು? ಖಾಸಗಿ ಹೋಟೆಲಲ್ಲಿ ಭೇಟಿ ಮಾಡಿದ್ದಾರೆ, ಸಾಕಷ್ಟು ಮಾತುಕತೆ ಕೂಡ ನಡೆದಿದೆ, ಪಕ್ಕದಲ್ಲೇ ಕೂತ್ಕೊಂಡು ತುಂಬ ಮಾತಾಡಿದ್ರು ಅಂತ. ಮೈಸೂರು ಚಲೋ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿದ್ದು ಮೈಸೂರಿಗೆ ವಿಜೇಂದ್ರ ಬರ್ತಾ ಇದ್ದಂತೆ ಪ್ರತಾಪ್ ಸಿಂಹ ಓಡೋಡಿ ಬಂದಿರೋದು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ಕೂಡ ಭೇಟಿ ಮಾಡಿ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ. ಇದು ಬಹಳ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಅಶೋಕ್, ಪ್ರತಾಪ್ ಸಿಂಹ, ವಿಜಯೇಂದ್ರ ಇಷ್ಟು ಜನ ನಾಯಕರ ಭೇಟಿ. ಬನ್ನಿ